ನನ್ನ ತಾಯಿ ತಂದೆ ಕೊಟ್ಟಿರೋ ಅಂಥ ಆಶೀರ್ವಾದ. ಆದರೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಬಂದು ನಿಂತ್ಕೊಂಡು ಇಲ್ಲಿ ಕುಂತಿದ್ದೀನಿ ಅಂದರೆ ಅವರಿಗೆ ಅವ್ರ ಆಶೀರ್ವಾದ ಇಲ್ಲ ಅಂದರೆ ನಾನು ಇಷ್ಟು ಮಟ್ಟ ಬರ್ತಾ ಇರಲಿಲ್ಲ. ಇವತ್ತು ಈ ತೋಟದಲ್ಲಿ ಈ ಸಾವಯವದಿಂದಾನೇ ಈ ಥರ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ ಈ ಥರ ಸಮಗ್ರ ಕೃಷಿ ಮಾಡಿದರೆ ನಾವೆಲ್ಲ ಏನು ಮಾಡ್ತಾಯಿದ್ವಿ, ಯಾಕೆ ಬೆಳೆ ಮಾಡ್ತಾಯಿದ್ವಿ, ಏನೇ ಆಗಲಿ, ತೆಂಗಾಗಲಿ, ಇನ್ನೊಂದಾಗಲಿ ಯಾಕೆ ಬೆಳೆ ಮಾಡ್ತಾಯಿದ್ವಿ. ಯಾಕೆ ಬೆಳೆ ಮಾಡೋದಕ್ಕಂದರೆ ನಾವು ಥರ ಬೆಳೆಗಳು ಹಾಕಿ ಆ ಥರ ಬೆಳೆಗಳಲ್ಲಿ ಯಾವಾಗಲೂ ನಮಗೆ ಕೆಲಸ ಇರ್ತದೆ. ದಿನ 4 ಅವರ್ ಗಂಡ ಹೆಂಡ್ತಿ ನಾವು ತೋಟದಲ್ಲಿ ತಿರುಗಾಡ್ಕೊಂತ ಕೆಲಸ ಮಾಡಿದರೆ ಆರಾಮಾಗೆ ನನ್ನ ತೋಟಕ್ಕಂದರೆ ಮೀರಿಸಿ ತೋಟ ಮಾಡ್ಬೋದು ಅಂತ ಇದರಲ್ಲಿ ಆ ಥರ ಮಾಡೋಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡೇ ನಾವೆಲ್ಲ ಈ ಥರ ಮಾಡಿರೋದು. ಇವತ್ತು ಬಡ ರೈತ ನಾವು ಬೆಂಗಳೂರಿಗೆ ಹೋಗಿ 30,000 40,000 ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ. ಆ 40,000 ಅಲ್ಲಿ ಸಂಪಾದನೆ ಮಾಡೋದು ನಮ್ಮ ತೋಟದಲ್ಲಿದ್ದರೆ ನಾವು ಇಲ್ಲಿ ಆ 40,000 ರೂಪಾಯಿ ಅಲ್ಲ, ನಾವು ತಿಂದಿದ ಮೇಲೆ 40,000 ರೂಪಾಯಿ ಇಲ್ಲೇ ಮಿಕ್ಸ್ಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ನಿಮ್ಮೆಲ್ಲರ ಸಮೂಹದಲ್ಲಿ. ಕಾರಣ ಏನಂದರೆ ನಾನಿಲ್ಲಿ ಬರೋಕ್ಕೆ ಮೊದಲು